ಮುಖ್ಯಮಂತ್ರಿ ಆಗ್ತಾರಂತ ಅಂಗಿ ಹೊಲ್ಸ್ಕೊಂಡಿದ್ರೆ ತೆಗೆದಿಟ್ಟು ಬಿಡ್ರಿ ಈಗ ಎಲ್ಲ ಅಡ್ಜಸ್ಟ್ಮೆಂಟ್. ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ಮಂದಿಗೆ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಯಾದಗಿರಿದಾಗ ವೀರ್ ಸಾವರ್ಕರ್ ಅವರ ಸಂಘದಿಂದ ಇದು ಶಿವಾಜಿ ಜಯಂತಿ ಮಾಡ್ಲಕತ್ತಾರ. ಭಾಳ ಉದ್ಭವದಿಂದ ಮಾಡ್ಲಕತ್ತಾರ. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಸರ್ ಬರ್ಲಕತ್ತಾರ, ಬಿಜಾಪುರ MLA ಅವರು. ಬನ್ರಿ ಹೋಗೋಣ ಅಂತ ಭಾಳ ಜನ ಪೂರ ಬರ್ಲಕತ್ತಾರ. ಎಲ್ಲ ಹಿಂದೂ ಸೇವಾ ಸಮಿತಿಯವರು ಎಲ್ಲ ಹಿಂದೂ ಜನ ಬರ್ಲಕತ್ತಾರ. ಬನ್ರಿ ಹೋಗೋಣ ಅಂತ ಹೋಗಿ ಮತ್ತೆ ಸಿಗ್ತೀನಂತ ಅಲ್ಲೇ ಡೈರೆಕ್ಟ್. ಬನ್ರಿ ಹೋಗೋಣ, ಕೊನೆಯವ್ರಿಗೆ ನೋಡ್ರಿ, ಮಿಸ್ ಮಾಡಬೇಡ್ರಿ. ಹಿಂದಿನ ವೀಡಿಯೋದಲ್ಲಿ ಯಾದಗಿರಿದಾಗ ಸರಿಗಂಪ ಏನಾಗಿದೆ ಅದು ಡಿಟೇಲ್ ತೋರಿಸಿನಿ. ಅಯೋಧ್ಯೆದು ವೀಡಿಯೋ ಬಿಟ್ಟಿನಂತ, ಕಾಶಿ ವೀಡಿಯೋ ಎಲ್ಲ ಬಿಟ್ಟಿನಿ. ಹೋಗಿ ಸ್ವಲ್ಪ ನೋಡಿರಿ, ಅವು ಯಾರು ನೋಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಬನ್ರಿ ಹೋಗೋಣ, ಅಲ್ಲಿ ಹೋಗಿ ಸಿಗ್ತೀನಂತ. ಬನ್ರಿ. वीर सावरकर सेना की
ಈಗಾಗಲೇ ಹಿಂದೂ ಹುಲಿ ಯತ್ನಾಳ ಗೌಡರು ನಮ್ಮ ಶೋಭಾಯಾತ್ರೆ ಕುರಿತು ಮಾತಾಡಲಿದ್ದಾರೆ. ದಯವಿಟ್ಟು ಎಲ್ಲರೂ ಶಾಂತ ಕಾಪಾಡಬೇಕು. ವೀರ್ ಸಾವರ್ಕರ್ ಸೇನೆ ಛತ್ರಪತಿ ಶಿವಾಜಿ ಮಹಾರಾಜರ ಬೃಹತ್ ಶೋಭಾಯಾತ್ರೆಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್, ವಿಜಯಪುರದ ನಗರ ಶಾಸಕರು, ಇವರಿಗೆ ವೀರ್ ವತಿಯಿಂದ ಹಾರ್ದಿಕ ಸ್ವಾಗತ ಕೋರುತ್ತೇವೆ. ಅದೇ ರೀತಿ ಈ ಒಂದು ಬೃಹತ್ ಶೋಭಾಯಾತ್ರೆ ಉದ್ದೇಶಿಸಿ ಹಿಂದೂ ಹುಲಿ ಹಿಂದೂ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ನಾವೆಲ್ಲರ ಉದ್ದೇಶಿಸಿ ಮಾತಾಡ್ತಾರೆ. ದಯವಿಟ್ಟು ಎಲ್ಲರೂ ಶಾಂತಿಯಿಂದಿರಬೇಕು. ಲಕ್ಷ್ಮಣ ಭೀಮಪ್ಪ ನಾಯಕ ಇವರಿಗೆ ಪವನ್ ಲಿಂಗೇರಿ ಅವರಿಂದ ಗೌರವ ಸಮರ್ಪಣೆ. ಜೋರಾದ ಚಪ್ಪಾಳೆ. बोलो भारत माता की, बोलो भारत माता की, वंदे वंदे छत्रपति शिवाजी महाराज की, स्वातंत्र्य वीर वीर सावरकर ಅವರಿಗೆ, ಸಂಗೊಳ್ಳಿ ರಾಯಣ್ಣನವರಿಗೆ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಇವತ್ತಿನ ದಿವಸ ವಿಶೇಷವಾಗಿ ವೀರ್ ಸಾವರ್ಕರ್ ಸೇನೆಯ ವತಿಯಿಂದ ನಮ್ಮ ರಾಷ್ಟ್ರದಲ್ಲಿ ಹಿಂದೂ ಸಮಾಜ ಉಳಿಲಿಕ್ಕೆ ಕಾರಣಕರ್ತರಾದಂಥ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವವನ್ನು ಯಾದಗಿರಿ ಅನ್ನುವಂಥ ಜಿಲ್ಲೆಯಲ್ಲಿ ಇವತ್ತು ಮಾಡ್ತಾ ಇದ್ದೀರಂದ್ರೆ ನಿಮಗೆ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆ. काशी कला जाती, मथुरा मस्जिद होती, अगर शिवाजी न होता तो सबका सुन्नत होती. ಒಬ್ಬ ಕವಿ ಹೇಳ್ತಾನೆ, ಶಿವಾಜಿ ಮಹಾರಾಜರು ಮರಾಠರಿಗಟ್ಟೆ ಸೀಮಿತ ಅಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಸೀಮಿತ ಇರುವಂತ ನಮ್ಮನ್ನೆಲ್ಲ ರಕ್ಷಣೆ ಮಾಡಿ ಇವತ್ತು ನಾನು ಬಸನಗೌಡ ಪಾಟೀಲ್ ಉಳಿಬೇಕಾದ್ರೆ ನಾ ಇವತ್ತು ಬಸೀರ್ ಅಹಮದ್ ಆಗಲಾರ್ದ ಕಾರಣ ಅಂದ್ರೆ ಛತ್ರಪತಿ ಶಿವಾಜಿ. ಇವತ್ತಿನ ಯಾದಗಿರಿಯಲ್ಲಿ ಈ ಒಂದು ನಮ್ಮ ವೀರ್ ಸಾವರ್ಕರ್ ಅವರ ಸೇನೆಯನ್ನು ಕಟ್ಟಿದಂತ ಜಿಲ್ಲಾಧ್ಯಕ್ಷರಾದಂತ ತ್ಯಾಗರಾಜ ತಾಂಡೂರ್ಕರ್ ಅವರೇ, ನಮ್ಮ ಯಾದಗಿರಿಯ ಸಜ್ಜನ ರಾಜಕಾರಣಿಗಳ ಚಿರಂಜೀವಿಯಾದಂತಹ ಶ್ರೀ ಮಹೇಶ್ ರೆಡ್ಡಿ ಮುದ್ದಾಳ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಸಿಂಧೂರು ಲಕ್ಷ್ಮಣ ಅಂದ್ರೆ ನಮ್ಮ ಬಿಜಾಪುರದಿಂದ ಜತ್ ತಾಲೂಕ ಮಹಾರಾಷ್ಟ್ರದಲ್ಲಿ ಅಲ್ಲಿ ಹೋಗಿದ್ದೆ ನಾನು. ಸಿಂಧೂರು ಲಕ್ಷ್ಮಣನೆಂದರೆ ಸಾಕು ಒಂದು ಹಾಡಿತ್ತು ನಮ್ಮಲ್ಲಿ. ಅವರ ಮರಿಮಮ್ಮಗ ಅವ್ರ ವಂಶಜ ಆದಂತ ಲಕ್ಷ್ಮಣ ಭೀಮಪ್ಪ ನಾಯ್ಕ ಅವರೇ
ಪಾಟೀಲ್ರೇ, ಕರಣ್ ಸುಬೇದಾರ್ ಅವರೇ, ಶಿವಾನಂದ ವಾಲಿ ಅವರೇ, ಚನ್ನಗೌಡ ಬೆಳ್ಳಾರಿ ಅವರೇ, ಸಮಸ್ತ ಯಾದಗಿರಿ ನಗರ ಮತ್ತು ಸುತ್ತಮುತ್ತಲಿಂದ ಬಂದಂಥ ಎಲ್ಲ ನನ್ನ ಯುವಕರೇ, ಅಣ್ಣ ತಮ್ಮಂದ್ರೆ, ತಂದೆ ತಾಯಂದ್ರೆ, ಸಮಸ್ತ ಹಿಂದೂ ಬಾಂಧವರೇ, ಪತ್ರಕರ್ತ ಬಂಧುಗಳೇ, ಇವತ್ತು ನೋಡ್ರಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೆಸರಿಟ್ಕೊಂಡು ಶಿವಾಜಿ ಮಹಾರಾಜರ ಜನ್ಮದಿನವನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯ ವಿನಾಯಕ ದಾಮೋದರ ಸಾವರ್ಕರ್ ಅವರು ಈ ದೇಶದ ಅತ್ಯಂತ ಕಠಿಣ ಶಿಕ್ಷೆಗೆ ಒಳಗಾದಂತ ಸ್ವಾತಂತ್ರ್ಯ ಹೋರಾಟಗಾರರು. 2 ಸಲ ಕಾಳಪಾನಿ ಶಿಕ್ಷೆ. ಕಾಳಪಾನಿ ಅಂದ್ರೆ ದಂಡಮಾನ್ ನಿಕೋಬಾರ್ ಅಂತ ಕರಿತೀವಲ್ಲ. ಮೊನ್ನೆ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಅದೇನು ಸೆಲ್ಯುಲರ್ ಜೈಲ್ ಇತ್ತು ಅದನ್ನೆಲ್ಲ ಪುನರುಜ್ಜೀವನ ಮಾಡಿ ನರೇಂದ್ರ ಮೋದಿಯವರು ಸಹ ಆ ಜೈಲಿನಲ್ಲಿ ಏನು ಸ್ವಾತಂತ್ರ್ಯ ವೀರ ಸಾವರ್ಕರ್ನವ್ರನ್ನ 20 ವರ್ಷಗಟ್ಟಲೆ ಸೆರೆಮಾನ ಮನೆಯಲ್ಲಿ ಹಾಕಿದ್ರಲ್ಲ, ಆ ರೂಮ್ನಲ್ಲಿ ಕೂತು ಸ್ಮರಣೆ ಮಾಡಿ ಇವತ್ತು ಅಂಡಮಾನ್ ನಿಕೋಬಾರದಲ್ಲಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ಉದ್ಘಾಟನೆಯನ್ನ ಸನ್ಮಾನ್ಯ ನರೇಂದ್ರ ಮೋದಿ ಆದ್ರೆ ನಮ್ಮ ದೇಶನ ಕೆಲವೊಂದು ಅಯೋಗ್ಯ ನನ್ನ ಮಕ್ಕಳು, ಅಲ್ಲಕ ನನ್ನ ಮಕ್ಕಳು, ಪಾಕಿಸ್ತಾನದ ಏಜೆಂಟ್ ನನ್ನ ಮಕ್ಕಳು, ಸ್ವಾತಂತ್ರ್ಯ ಹೋರಾಟಗಾರ ವಿನಾಯಕ ದಾಮೋದರ ಸಾವರ್ಕರ್ ಅವರ ಬಗ್ಗೆ ಅವರು ಓಡಿ ಬಂದ್ರು, ಶರಣರಾದ್ರ ಅಂತೇಳಿ. ಅದು ನಿಮ್ಮ ಜವಾಹರ್ಲಾಲ್ ನೆಹರು 5 ದಿವಸ ಗಾದಿ ಕೊಟ್ಟು, ತಗ್ಗೆ ಕೊಟ್ಟು, ಪಂಕ ಕೊಟ್ಟು, ಎಲ್ಲ ಕೊಟ್ಟರು 5 ದಿವಸ ಜೈಲಾಗಿರ್ಲಾರ್ದೆ ಕ್ಷಮಾಪಣೆ ಮಾಡಿ ಓಡಿ ಹೋದಂತ ಪಂಡಿತ್ ಜವಾಹರ್ಲಾಲ್ ನೆಹರು ವೀರ ಸಾವರ್ಕರ್ ಚಪ್ಪಲಿ ತುಳಿ ಕಿಮ್ಮತ್ತಾಗಲಾರಂತ ಒಬ್ಬ ರಾಹುಲ್ ಗಾಂಧಿ ಅವರು ಬಾಗ್ದೋಡು ಭಾಗ್ಯಗಯ ಅರೇ ರಾಹುಲ್ ಗಾಂಧಿ ಬರೇ 1 ತಾಸಿದ್ದು ಬಾ ನೀನು ಜೈಲ್ನಾಗ. ಮುಂಜಾನೆ ಎತ್ತಿನ ಗಾಣಕ್ಕ ಕಟ್ಟಿ ಕೊಬ್ಬರಿ ಎಣ್ಣೆ ತೆಗಿಬೇಕಾಗ್ತಿತ್ತು. ವೀರ ಸಾವರ್ಕರ್ ಅವರು ಒಂದೇ ರೊಟ್ಟಿ ಕೊಡೋರು, ಅಲ್ಲೇ ಮೂತ್ರ ವಿಸರ್ಜನೆ ಮಾಡಬೇಕು, ಅಲ್ಲೇ ಇದು ಮಾಡಬೇಕು, ಒಂದೇ ರೂಮ್ನಾಗ ಜೀವನ ಮಾಡಿದಂಥ ಸ್ವಾತಂತ್ರ್ಯ ವೀರ ಸಾವರ್ಕರ್ ಈ ದೇಶದ ನಿಜವಾದಂಥ ದೇಶಭಕ್ತರ ಬಗ್ಗೆ ಅಪಮಾನ ಮಾಡ್ತಿರಲ್ಲ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ಶಿವಾಜಿ ಮಹಾರಾಜರನ್ನ ಮರಾಠ ಸಮಾಜಕ್ಕೆ ಅಟ್ಟಕ್ಕೆ ಸೀಮಿತ ನಾವು ಮಾಡ್ಲಿಕ್ಕೆ ನಾವೆಲ್ಲ ಬಂದೀವಂದ್ರ ಬರೇ ನಾವು ಪಾನ್ ಪರಾಗ್ ತಿಂದು ಉಗುಳಿದ್ರೆ ಪಾಕಿಸ್ತಾನ ಮುನಿಬೇಕು. ಈ ಮಕ್ಕಳದು ಅನ್ನ ತಿಂದು ಈ ದೇಶದ ಅನ್ನ ತಿಂದು ನೀರು ಕುಡಿದು ಗಾಳಿ ಕುಡಿದು ತಾಯಿಗಂಡ ನಮ್ಮ ಮಕ್ಕಳು ನಮ್ಮ ಹರಾಮಿಗಳು ಪಾಕಿಸ್ತಾನ ಪರವಾಗಿ ಘೋಷಣೆ ಪಡ್ತಾರೆ. ಮೊನ್ನೆ ಏನು ಹೇಳಿದೆ ವಿಧಾನಸಭೆಯಲ್ಲಿ, ನಾನು ಯುಟಿ ಖಾದರ್ಗೆ ಅಭಿನಂದನೆ ಸಲ್ಲಿಸ್ತೀನಿ ನಿಮ್ಮೆಲ್ಲರ ಪರವಾಗಿ. ಪಾಪ ಯುಟಿ ಖಾದರ್ ಏನು ಹೇಳಿದ್ರು, ಯತ್ನಾಳ್ರೆ ಪಾಕಿಸ್ತಾನ ಪರವಾಗಿ ಯಾರ್ಯಾರು ಈ ಘೋಷಣೆ ಕೊಟ್ಟರು ಯಾವ ಬೇಕಾದ ಶಬ್ದದಿಂದ ಬೈರ. ಆದ್ರೆ ದುರ್ದೈವ ನಮ್ಮಲ್ಲಿರುವಂತ ಈ ಹಿಂದೂ MLAಗಳು ಅದಾವಲ್ಲ, ಇನ್ನೊಂದು ಪಕ್ಕ ಹಿಂದೂನು ಇಲ್ಲ, ಪಕ್ಕ ಆ ಕಡೆ ಹೋಗುದು. ನರೇಂದ್ರ ಮೋದಿ ಅವ್ರ ಹತ್ರ ಯಾರು ಬರ್ತಾರ? ಕರ್ನಾಟಕದಾಗ ನಾ ಬರ್ತೀನಿ, ಯಾರೇ ಮುಖ್ಯಮಂತ್ರಿ ಆಗ್ತಾರಂತ ಅಂಗಿ ಹೊಲ್ಸ್ಕೊಂಡಿದ್ರೆ ತೆಗೆದಿಟ್ಟು ಬಿಡ್ರಿ. ಈಗ ಎಲ್ಲ ಅಡ್ಜಸ್ಟ್ಮೆಂಟ್. ಅವ್ರ ಮಗನ ಇವ ಗೆಲ್ಸೋದು, ಇವ್ರ ಮಗನ ಅವ ಗೆಲ್ಸೋದು. ನಾ ಬಂದ್ರೆ ಮನೆ ಹೇಳಿನಿ DK ಶಿವಕುಮಾರ್, ಹೋಗು ನೀನಂತ. ಯಾಕೋ ಅಂದ್ರೆ ಯಾಕಲ್ಲಿ ಎತ್ತಿನ ತಳಿ ನಾನು
ಕನಕಪುರನಾಗ ಬಂಡಿ, ನಮ್ಮ ಕಡೆ ನೋಡಿ ಕರಿಕಲ್ಲ ಐತಿ, ಕಸಗಿನ ಹೊಡೆಯೋದಲ್ಲ ಉತ್ತರ ಕರ್ನಾಟಕದ ಕಲ್ಲ. ಬಂಧುಗಳೇ, ಯಾರೂ ಹಂಚುವುದಿಲ್ಲ. ಮೊದಲು ಕೇಸರಿ ಶಾಲ್ ಹಾಕೋಲಕ್ಕೆ ಎಲ್ಲರೂ ಹಂಚ್ತಿದ್ರು, ನಾಚ್ತಿದ್ರು. ಕುಂಕುಮ ಹಚ್ಕೋಲಕ್ಕೆ ಹಂಚ್ತಿದ್ರು, ನಾಚ್ತಿದ್ರು. ಆದ್ರೆ ಇವತ್ತು ಭಾರತ ಹಂಗೆ ಉಳಿದಿಲ್ಲ. ಇವತ್ತು ಅಯೋಧ್ಯ ರಾಮ ಮಂದಿರ ನೀವೆಲ್ಲ 500 ವರ್ಷದ ಜಗತ್ತ, 500 ವರ್ಷದಿಂದ ಸಂತರು, ನಮ್ಮ ಕಾರ್ಯಸೇವಕರು ಲಕ್ಷಾಂತರ ಜನ ಇವತ್ತು ಬಲಿದಾನ ಕೊಟ್ಟು ಅಯೋಧ್ಯ ರಾಮ ಮಂದಿರದ ಇತಿಹಾಸ 500 ವರ್ಷಗಳ ಹೋರಾಟ ಇದೆ. ಒಂದು ಮಾತು ಹೇಳಿದ್ರು ಮನೆ ಲಾಲ್ ಕೃಷ್ಣ ಅದ್ವಾನಿ ಅವರು, ಅದು ರಾಮಗೆ ನರೇಂದ್ರ ಮೋದಿ ಅವ್ರ ಕಡೆಯಿಂದ ಪ್ರತಿಷ್ಠಾಪನೆ ಮಾಡ್ಕೋಬೇಕನ್ನೋಂಥ ಆಸೆ ಇತ್ತು, ಅದು ಈಡೇರ್ತವನಂತ ಮಾತನ್ನು ಹೇಳಿದ್ರು. ಎಷ್ಟು ನೋಡಿದ್ರಲ್ಲ, ಅಯೋಧ್ಯ ರಾಮ ಮಂದಿರ ಉದ್ಘಾಟನೆ ದಿವಸ ನಾವು ಯಾರು MLA ನಿಮಗೇನು ಪ್ರಸಾದ ರೊಕ್ಕ ಕೊಟ್ಟಿಲ್ಲ, ಯಾರು ನಮ್ಮ ಬಳಿ ಬಂದಿಲ್ಲ. ಹಳ್ಳಿಯಾಗ ರಾಮನ ಫೋಟೋ ಹಚ್ಚಿ ತಾವೇ ಪ್ರಸಾದ ಮಾಡಿ ಎಲ್ಲರೂ ಎಷ್ಟು ಕಣ್ಣೀರು ಹಾಕಿದ್ರು, ಎಷ್ಟು ಆನಂದದ ಕಣ್ಣೀರು. 500 ವರ್ಷದ ನಂತರ ರಾಮ ಮತ್ತೆ ಅಯೋಧ್ಯೆಗೆ ಬಂದ. ಇನ್ನು 5 ವರ್ಷ ಮತ್ತೆ ಕೊಡ್ರಿ, 2024 ನಂತರ ನರೇಂದ್ರ ಮೋದಿ ಅವರಿಗೆ ಕಾಶಿ ವಿಶ್ವನಾಥನ ಗುಡಿ ಮತ್ತೆ ನಿರ್ಮಾಣ ಮಾಡ್ತಿರ್ತೀವಿ, ಮಧುರಾ ಕೃಷ್ಣನ ಗುಡಿಯನ್ನ ಮಾಡ್ತಿರ್ತೀವಿ. ಎಲ್ಲೆಲ್ಲಿ ಹಿಂದೂಗಳ ದೇವಸ್ಥಾನ ಕೆಡವಿನಿ ಕಟ್ಟಿರಲ್ಲ, ಮತ್ತದೇ ದೇವಸ್ಥಾನಗಳನ್ನು ಕಟ್ಟೇ ತಿರ್ತೀವಿ. ಭಾರತವನ್ನ ಹಿಂದೂ ರಾಷ್ಟ್ರ ಮಾಡ್ತೀವಿ. ಈಗಲೂ ಪೊಲೀಸರು ಅಂತ ಮಾತನ್ನ ಸಂದರ್ಭದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಇದೇ ರೀತಿ ನಾ ಗಣೇಶ ಚೌತಿಗೆ ನಮ್ಮ ಶಾಪುರ್ಗೆ ಬರ್ತಿದ್ದೆ. ನಮ್ಮ ಕನ್ನಡ ಸರೋದ ರಾತ್ರಿ ಇಲ್ಲಿ ಗಣಪತಿ ಕಾರ್ಯಕ್ರಮ ಮುಗಿಸಿ ಬೆಂಗಳೂರಿಗೆ ಹೋಗ್ತಾ ಇದ್ದೆ ಪ್ರತಿ 2 ವರ್ಷದಿಂದ. ಇವತ್ತು ಮತ್ತೊಮ್ಮೆ ಯಾದಗಿರಿ ಬರಲಿಕ್ಕೆ ಅವಕಾಶ ಕೊಟ್ಟಿದ್ರಿ. ಮುಂದಿನ ದಿವಸನಾಗ ಮತ್ತೆ ನಾನು ನಾಳೆ ಇಲೆಕ್ಷನ್ದಾಗ ಬರ್ತೀನಿ. 28ಕ್ಕೂ 28 ಸಾಫ್ ಮಾಡೋನು, ನರೇಂದ್ರ ಮೋದಿ ಅವನು ಪ್ರಧಾನಮಂತ್ರಿ ಮಾಡೋನು, ಭಾರತ ಉಳಿಸೋನು ಅಂತ ಹೇಳಿ ನಾನು ಮಾತು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಂದು ಹುಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಫ್ರೆಂಡ್ಸ್, ಈಗ ಆಯ್ತು, ಈಗ ವ್ಲಾಗ್ ಮುಗಿಸಮ್ಮಂತ ಇಲ್ಲಿ ಬಂದೀನಿ. ಗಾಡಿ ಬೈಕ್ ಪಾರ್ಕ್ ಮಾಡಿದ್ದೆ, ಇಲ್ಲಿ ಬಂದೀನಿ. ಭಾರಿ ಮಾಡಿದ್ರೆಲ್ಲ ಶಿವ ಜಯಂತಿ. ಬಸನಗೌಡ ಪಾಟೀಲ್ ಯತ್ನಾಳ್ ಸರ್ನು ಎಲ್ಲ ಭಾರಿ ಮಾತಾಡಿದ್ರು ಹಿಂದುತ್ವದ ಬಗ್ಗೆ. ಈಗ ಬನ್ರಿ ಹೋಗಮ್ಮಂತ, ಮತ್ತು ಹೊಸ ಬ್ಲಾಗ್ದಾಗ ಸಿಗಮ್ಮ. ಎಲ್ಲರೂ ಶೇರ್ ಮಾಡಿರಿ ವಿಡಿಯೋ. ಶಿವ್ ಟಾಟಾ ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿರಿ, ಮಿಸ್ ಮಾಡಬೇಡ್ರಿ ಹಂಗೆ. ಟಾಟಾ ಬಾಯ್ ಬಾಯ್.